ಹಾಯ್ ಸ್ನೇಹಿತರೆ, ಇವತ್ತು ದಿನಾಂಕ 15/9/25. ಇವಾಗ ಬೆಳಗ್ಗೆ 8:15ಗೆ ಊರಿಂದ ಹೊರಡ್ತಾಯಿದ್ದೀನಿ. ಊರಿಗೆ ತಂದಿದ್ದೆ ಗಾಡಿ. ಯಾವತ್ತು ಶನಿವಾರ ಸಂಜೆ ಆರೋಳಿಗೆ ಬಂದಿದ್ದೆ. ಆರೋಳಿಯಿಂದ ಊರಿಗೆ ಗಾಡಿ ಬಂದಿದ್ದೆ. ಇವತ್ತು ಊರಿಂದ ಬಿಡದಿ ಇಂಡಸ್ಟ್ರಿಯರಿಗೆ ಹೋಗ್ತಾಯಿದ್ದೀನಿ. ಅಲ್ಲಿಂದ ಡ್ಯೂಟಿ ಸ್ಟಾರ್ಟ್ ಮಾಡೋದು. ಇಲ್ಲೇ ಆನ್ ಮಾಡಿದ್ದೀನಿ. ಚನ್ನಪಟ್ಟಣ ರಾಮನಗರ ಯಾವ್ದಾರು ಆರ್ಡ್ರ್ ಬಂದರೆ ಬರ್ಬೋದು, ಇಲ್ಲ ಅಂದರೆ ಇಲ್ಲ. ನೋಡೋಣ. ಬಿಡದಿ ಗಂಟೆ ಹೋಯ್ತಾ ಇರೋದು. ಇಲ್ಲಿಂದ ಯಾವಾರ ಬಂದರೆ ಚನ್ನಪಟ್ಟಣ ರಾಮನಗರದಿಂದ ಆ ಕಡೆ ಹೋಗೋದು, ಇಲ್ಲ ಅಂದರೆ ಬಿಡದಿಯಿಂದ ಬೀಳ್ಬೋದು ಅಂದ್ಕೊಂಡಿದ್ದೀನಿ. ಬಿಡದಿ ಬಿದ್ದಿಲ್ಲ ಅಂದರೆ ಒಂದು 11 ಗಂಟೆ ಗಂಟೆ ಹೋಗ್ಬಿಟ್ಟು ಅಲ್ಲಿಂದ ಕುಂಬ್ಳಗೂಡು ಹೋಗೋದು. ಕುಂಬ್ಳಗೂಡಿಂದ ಆರ್ಡ್ರ್ ಬಂದೇ ಬರ್ತವೆ, ಅಲ್ಲಿಗೆ ಗ್ಯಾರಂಟಿ. ಬಿಡದಿಲೋಸಿ ಲೇಟ್ ಆಗ್ಬೋದು, ವೆಯ್ಟ್ ಮಾಡಬೇಕು. ನೋಡೋಣ ಬನ್ನಿ. ಇವಾಗ ಅಲ್ಲೇ ಡೀಸೆಲ್ ಹಾಕ್ಸ್ಬೇಕಾಗಿತ್ತು. ಇಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ. ನಮ್ಮ ಊರಿಂದ 1-2 ಕಿಲೋಮೀಟ್ರ್ ಬಂದಿದ್ದೀನಿ. ಇನ್ನೂ 42 ಕಿಲೋಮೀಟ್ರ್ ಇದೆ ಇಲ್ಲಿಂದ ಬಿಡದಿಗೆ. ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ ಬನ್ನಿ. 1200 ರೂಪಾಯಿ ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ. ನೋಡೋಣ ಬಿಡದಿಗೆ ಹೋಗಿ ಯಾವ ಆರ್ಡ್ರ್ ಬರುತ್ತೆ ಏನೋ ಎಲ್ಲ ಹೇಳ್ತೀನಿ. ವಿಡಿಯೋ ಫುಲ್ ನೋಡಿ. ಇವತ್ತಿಂದು ಅರ್ನಿಂಗ್ಸ್ ಎಷ್ಟಾಗುತ್ತೆ ಏನು ಅಂತ ಗೊತ್ತಾಗಬೇಕಂದ್ರೆ ವಿಡಿಯೋ ಫುಲ್ ನೋಡಿ. ಡೀಸೆಲ್ ಹಾಕ್ಸೋಣ ಅಂತ ಬಂದೆ. 1200 ರೂಪಾಯಿಗೆ ಹಾಕ್ಸ್ತಾಯಿದ್ದೀನಿ ಡೀಸೆಲ್ ಹಾಕ್ಸ್ಕೊಂಡು ಬಿಡದಿಗೆ ಹೋಗೋದು. ಇವಾಗ 1200 ರೂಪಾಯಿ ಆಗಿದೆ. ಸ್ನೇಹಿತರೆ, ಬಿಡದಿಗೆ ಬಂದಿದ್ದೀನಿ. ಇವಾಗ ನೋಡೋಣ ಇಲ್ಲಿಂದ ಯಾವ ಆರ್ಡ್ರು ಬರುತ್ತೆ. ಆರ್ಡ್ರು ಬಂದಿಲ್ಲ ಅಂದರೆ ಕುಂಬ್ಳಗೂಡಿಗೆ ಹೋಗೋಣ. ಕಿಲೋಮೀಟ್ರು 6 ಹಳ್ಳಿಲಿ ಮೊನ್ನೆ ಶನಿವಾರ ಆರ್ಡ್ರು ಕಂಪ್ಲೀಟ್ ಆದಾಗಿಂದ ಅಲ್ಲಿಂದ 0 ಮಾಡಿದೆ. ಅಲ್ಲಿಂದ ನಾವು ಊರಿಗೆ ಹೋಗಿ ಊರಿಂದ ಇವತ್ತು ಬಂದಿದ್ದೀನಿ ಬಿಡದಿಗೆ. ಅದು ಖಾಲಿ ನಾನು ಹೋಗಿ ಬಂದಿರೋದು. ನಾನು ಅದಕ್ಕೆ ಅದು ಲೆಕ್ಕ ತಗೊಳ್ಳಲ್ಲ. ಕಿಲೋಮೀಟ್ರು ಆ್ಯಡ್ ಮಾಡ್ಕೊಳ್ತೀನಿ. ಆದರೆ ಇವತ್ತಿನಕ್ಕೆ ಇಲ್ಲಿಂದ ಬಿಡದಿಯಿಂದ ಕಿಲೋಮೀಟ್ರ್ 0 ಮಾಡ್ತೀನಿ. ಇಲ್ಲಿಂದ ಲೆಕ್ಕ ತಗೊಳ್ಳೋಣ. ಇವಾಗ 88 ಕಿಲೋಮೀಟ್ರ್ ಓಡಿದೆ. ಆರೋಳಿಯಿಂದ ಊರಿಗೆ ಹೋಗಿ ಬಿಡದಿಗೆ ಬಂದಿರೋದು. ನೋಡಿ 88 ಕಿಲೋಮೀಟ್ರ್ ಓಡಿದೆ. 0 ಮಾಡ್ತಾಯಿದ್ದೀನಿ. ಟೈಮ್ 9:36 ಆಗಿದೆ ಬೆಳಗ್ಗೆ. ಡೇಟು ಇವತ್ತು 15. ನೋಡೋಣ ಯಾವ ಆರ್ಡ್ರು ಬರುತ್ತೆ, ಇಲ್ಲಿಂದ ಎಲ್ಲಿ ಹೋಗ್ಬೋದು ಕತೆ ನೋಡೋಣ ಇವತ್ತು ಬನ್ನಿ. ಇದೇ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ. ನೋಡ್ಕೊಳ್ಳಿ, ಯಾರು ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ ಇವಾಗಲೇ. ಸ್ನೇಹಿತರೆ, 10:32 ಆಗಿದೆ ಟೈಮು. ಬಿಡದಿಲ್ಲ ಯಾವುದೋ ಆರ್ಡ್ರು ಬಂದಿಲ್ಲ. ಒಂದೇ ಒಂದು ಆರ್ಡ್ರು ಬಂದಿತ್ತು, ಅದನ್ನ ಎತ್ಕೊಬಿಟ್ರು. ಯಾರೋ ಎತ್ತಕ್ಕಾಗಿಲ್ಲ, ಅಕ್ಸೆಪ್ಟ್ ಆಗಿಲ್ಲ. ಕುಂಬ್ಳಗೂಡಿಗೆ ಹೋಯ್ತಾ ಇರೋಣ. ನೋಡೋಣ ಯಾವ್ದಾರ ಅಲ್ಲಿ ಕುಂಬ್ಳಗೂಡಲ್ಲಿ ಆರ್ಡ್ರ್ ಬಂದರೆ ಹಾಕೋಣ. ಕುಂಬ್ಳಗೂಡಲ್ಲಿ ಬಂದೇ ಬರುತ್ತೆ ಗ್ಯಾರಂಟಿ. ಮತ್ತು ತುಂಬ ಟೈಮ್ ವೇಸ್ಟ್ ಮಾಡೋದು ಬೇಡ. ಡೈರೆಕ್ಟ್ ಕುಂಬ್ಳಗೂಡಿಗೆ ಹೋಗ್ಬಿಟ್ಟೋಣ ಬನ್ನಿ. ಕುಂಬ್ಳಗೂಡಿಗೆ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಕುಂಬ್ಳಗೂಡು ಹತ್ರ ಬರ್ತಾ ಇದ್ದಂಗೆ ಫಸ್ಟ್ನೇ ಆರ್ಡ್ರು ಬಂದಿದೆ. 681 ರೂಪಾಯಿ. ಪಿಕಪ್ ಹೋಗೋಣ ಬನ್ನಿ. .1 ಕಿಲೋಮೀಟರ್ ಇದೆ. ಪಿಕಪ್ ಹೋಗೋಣ ಬನ್ನಿ. ಇಲ್ಲಿಂದ ಶ್ರೀನಗರ ಟಿಂಬರ್ ಲೇಔಟ್ ಹತ್ರ ಬಿದ್ದಿದೆ, ಮೈಸೂರು ರೋಡು. ಹೋಗೋಣ ಬನ್ನಿ ಲೋಡ್ ಮಾಡ್ಕೊಂಡು. ಪಿಕಪ್ಪಿಗೆ ಬಂದಿದ್ದೀನಿ. ಲೋಡಿಂಗ್ ಮಾಡ್ತವ್ರೆ ಕಂಪ್ನಿಲಿ. ಲೋಡಿಂಗ್ ಆಗಿ ಅರ್ಧ ಗಂಟೆ ಆಯಿತು. ಇನ್ನೂ ಬಿಲ್ ಕೊಟ್ಟಿಲ್ಲ, ಬಿಲ್ ಬಂದಿಲ್ಲ ಅಂದ್ಕೊಂಡು ಕೂತವ್ರೆ. ಬಿಲ್ಲೆಲ್ಲ ಇವಾಗ ಕೊಟ್ಟರು. ಹೋಗೋಣ ಬನ್ನಿ ನೋಡೋಣ ಡ್ರಾಪ್ ಪಾಯಿಂಟ್ಗೆ ಎಷ್ಟು ಕಿಲೋಮೀಟ್ರ್ ಇದೆ. 15 ಕಿಲೋಮೀಟ್ರ್ ಇದೆ ಡ್ರಾಪ್ಗೆ. ಹೋಗೋಣ ಬನ್ನಿ ಡ್ರಾಪ್ ಪಾಯಿಂಟ್ಗೆ. ಡ್ರಾಪ್ ಲೊಕೇಶನ್ಗೆ ಬಂದಿದ್ದೀನಿ. ಲೋಡಿಂಗ್ ಸ್ಟಾರ್ಟ್ ಮಾಡವ್ರೆ. ಲೋಡ್ ಆಗ್ತಾಯಿದೆ. ಸ್ನೇಹಿತರೆ, 2ನೇ ಆರ್ಡ್ರು ಬಂದಿದೆ. ಪಿಕಪ್ ಹೋಗ್ತಾಯಿದ್ದೀನಿ. ಇಲ್ಲೇ ಪಕ್ಕದಲ್ಲೇ ಇದೆ ಪಿಕಪ್ಪು. ಹೋಗೋಣ ಬನ್ನಿ ಪಿಕಪ್ ಲೊಕೇಶನ್ಗೆ. ಪಿಕಪ್ ಲೊಕೇಶನ್ಗೆ ಬಂದಿದ್ದೀನಿ. ಲೋಡಿಂಗ್ ಎಲ್ಲ ಆಯಿತು. ಅಷ್ಟೇ ಐಟಮ್. ಇನ್ನೊಂದು ಪಾಯಿಂಟ್ಗೆ ಹೋಗ್ಬೇಕು. ಹೋಗೋಣ ಬನ್ನಿ. ಇನ್ನೊಂದು ಪಾಯಿಂಟ್ ಅದಂತ ಹೇಳೋ ಕಸ್ಟಮರು. ಎಕ್ಸ್ಟ್ರಾ ಅಮೌಂಟ್ ಹೇಳಿದ್ದೀನಿ, 100 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಅಂತ ಹೇಳವ್ರೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ಗೆ ಹೋಗಿ ಲೋಡ್ ಮಾಡ್ಕೊಂಡು ಹೋಗೋಣ ಬನ್ನಿ. ಕಸ್ಟಮರು ಇನ್ನೊಂದು ಕಡೆ ಪಿಕಪ್ ಮಾಡಬೇಕು ಅಂತ ಹೇಳಿದ್ರು. ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ. ಇನ್ನೊಂದು ಕಡೆ ಲೋಡ್ ಮಾಡ್ಕೊಂಡು ಹೋಗೋಣ. ಇದು ಲೋಡಿಂಗ್ ಪಾಯಿಂಟು. ಲೋಡ್ ಮಾಡ್ಕೊಂಡು ಹೋಗೋಣ ಬನ್ನಿ. ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೆಕೆಂಡ್ ಪಾಯಿಂಟಲ್ಲಿ ಡ್ರಾಪ್ ಹೋಗೋಣ ಬನ್ನಿ. 12 ಕಿಲೋಮೀಟ್ರ್ ಇದೆ. ಹೋಗೋಣ ಬನ್ನಿ.
ಡ್ರಾಪ್ ಲೊಕೇಶನ್ಗೆ ಬಂದಿದ್ದೀನಿ. ಕಸ್ಟಮರ್ ಅನ್ಲೋಡ್ ಮಾಡ್ತಾವ್ರೆ. ಮತ್ತು 3ನೇ ಆರ್ಡ್ರು ಬಂದಿದೆ. ₹370 ಬಂದಿದೆ. ಪಿಕಪ್ ಹೋಗೋಣ ಬನ್ನಿ. 800 ಮೀಟ್ರ್ ಇದೆ ಪಿಕಪ್, ಹೋಗೋಣ ಬನ್ನಿ. 3ನೇ ಆರ್ಡ್ರು ಪಿಕಪ್ ಲೊಕೇಶನ್ ಬಂದಿದ್ದೀನಿ. ಆ ಥರದ್ದು 6 ಬಾಕ್ಸ್ ಇದೆ. ನಂತರ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. 2.5 ಕಿಲೋಮೀಟ್ರ್ ಇದೆ ಡ್ರಾಪ್, ಹೋಗೋಣ ಬನ್ನಿ. ಡ್ರಾಪ್ ಲೊಕೇಶನ್ಗೆ ಬಂದಿದ್ದೀನಿ. ಅನ್ಲೋಡಿಂಗ್ ಸ್ಟಾರ್ಟ್ ಮಾಡೋರೆ. ಇದೆ ಅನ್ಲೋಡ್ ಪಾಯಿಂಟು. ಸ್ನೇಹಿತರೆ 3 ಆರ್ಡ್ರು ಕಂಪ್ಲೀಟ್ ಆಗಿದೆ. 3ನೇದು ನೆಕ್ಸ್ಟು ಯಾವ ಆರ್ಡ್ರು ಬರುತ್ತೆ ನೋಡೋಣ. ಇವಾಗ ಟೈಮು 3:45 ಆಗಿದೆ. ನೋಡೋಣ ನೆಕ್ಸ್ಟ್ ಆರ್ಡ್ರು ಯಾವ ಬರುತ್ತೆ ನೋಡೋಣ. ವೆಯ್ಟ್ ಮಾಡೋಣ ಬನ್ನಿ. ಇಲ್ಲೇ ಎಲ್ಲ ಸೈಡ್ ಹಾಕೊಂಡು ವೆಯ್ಟ್ ಮಾಡ್ತಾರೆ. ಸ್ನೇಹಿತರ 4ನೇ ಆರ್ಡ್ರು ಬಂದಿದೆ. ಪಿಕಪ್ಪು 1.7 ಕಿಲೋಮೀಟರ್ ಇದೆ. ಪಿಕಪ್ ಹೋಗ್ತಾಯಿದ್ದೀನಿ. 4ನೇ ಆರ್ಡ್ರು ಇಲ್ಲ ಲೋಕಲ್ಲು. ಡ್ರಾಪ್ ಇರೋದು ಪಿನ್ಯ. 498 ರೂಪಾಯಿ ಇದೆ. ಹೋಗೋಣ ಬನ್ನಿ ಪಿಕಪ್ಗೆ. ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. 4.3 ಕಿಲೋಮೀಟರ್ ಇದೆ ಡ್ರಾಪ್ಗೆ. ಹೋಗೋಣ ಬನ್ನಿ. ಲೊಕೇಶನ್ ಹೋಗೋಣ. ಮತ್ತು ಅನ್ಲೋಡ್ ಪಾಯಿಂಟ್ ಬಂದಿದ್ದೀನಿ. 4ನೇ ಆರ್ಡರ್ ರಿವರ್ಸ್ ಹಾಕ್ಕೊಂತ ಹೋದ್ರೆ ರಿವರ್ಸ್ ಹಾಕ್ಕೊಂಡು ಬನ್ನಿ. ಅನ್ಲೋಡ್ ಮಾಡ್ತಾರೆ. ಫುಲ್ ಹಾಕೋಬೇಡ. ಗಾಡಿ ಹಾಕಿದ್ದೀನಿ. ಅನ್ಲೋಡ್ ಮಾಡ್ತಾವ್ರೆ. ಅನ್ಲೋಡ್ ಮಾಡ್ಕೊಂಡು ನೆಕ್ಸ್ಟ್ ಯಾವ್ದು ಆರ್ಡ್ರು ಬರುತ್ತೆ ನೋಡೋಣ ಬನ್ನಿ. ಸ್ನೇಹಿತರೆ 5ನೇ ಆರ್ಡ್ರು ಬಂದಿದೆ. ಪಿಕಪ್ಪು 1.7 ಕಿಲೋಮೀಟರ್ ಇದೆ. ಪಿಕಪ್ ಹೋಗ್ತಾಯಿದ್ದೀನಿ. ಹೋಗೋಣ ಬನ್ನಿ ಪಿಕಪ್ಗೆ. 5ನೇ ಆರ್ಡರ್ ಇದು. ಅಮೌಂಟು ₹773 ಇದೆ. ಹೊಗಡಿ ರೋಡ್ ಡ್ರಾಪ್. ಹೋಗೋಣ ಬನ್ನಿ. ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ. ಲೋಡಿಂಗ್ ಸ್ಟಾರ್ಟ್ ಮಾಡೋರೆ. 20 ಸೀಟ್ ಇದೆ. ಪ್ಲೈವುಡ್ ಲೋಡ್ ಮಾಡ್ಕೊಂಡು ಹೋಗೋಣ. ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಡ್ರಾಪ್ಗೆ ಹೋಗೋಣ ಬನ್ನಿ. ಎಷ್ಟು ಕಿಲೋಮೀಟರ್ ಇದೆ ನೋಡೋಣ ಡ್ರಾಪು. 12 ಕಿಲೋಮೀಟರ್ ಇದೆ ಡ್ರಾಪ್ಗೆ. ಹೋಗೋಣ ಬನ್ನಿ ಡ್ರಾಪ್ ಲೊಕೇಶನ್ಗೆ. ಡ್ರಾಪ್ ಲೊಕೇಶನ್ಗೆ ಬಂದಿದ್ದೀನಿ. ಇದೆ ಅನ್ಲೋಡ್ ಪಾಯಿಂಟು. ಅನ್ಲೋಡ್ ಮಾಡ್ತಾವ್ರೆ. ಸ್ನೇಹಿತರೆ ಇವಾಗ ಸಂಜೆ 7:15 ಆಗಿದೆ ಟೈಮು. ಅನ್ಲೋಡೆಲ್ಲ ಮುಗೀತು. 5ನೇ ಆರ್ಡ್ರು. ನೋಡೋಣ ಯಾವ್ದಾರು ಆರ್ಡ್ರು ಬಂದರೆ ಹಾಕೊಂಡು ಹೋಗೋದು, ಇಲ್ಲಾಂದರೆ ಖಾಲಿ ಹೋಗ್ತಾ ಇರೋದು ರೂಮ್ ಕಡೆಗೆ. ನೋಡೋಣ ಬನ್ನಿ. ಲಾಸ್ಟಲ್ಲಿ ರೂಮ್ ಹತ್ರ ಹೋಗೆಲ್ಲ ಅಪ್ಡೇಟ್ ಕೊಡ್ತೀನಿ. ಎಷ್ಟು ಕಿಲೋಮೀಟ್ರ್ ಓಡಿದೆ, ಎಷ್ಟು ಬಾಡಿಗೆ ಆಗಿದೆ, ಎಷ್ಟು ಉಳಿದಿದೆ ಎಲ್ಲ ಲಾಸ್ಟಲ್ಲಿ ಹೇಳ್ತೀನಿ. ನೋಡೋಣ ಬನ್ನಿ. ಇವಾಗ ಹೋಗ್ತಾ ಇರ್ತೀನಿ. ಸ್ನೇಹಿತರೆ ಕಿಲೋಮೀಟ್ರು 84 ಓಡಿದೆ. ಟೈಮು 8:35 ಆಗಿದೆ. ಇವತ್ತಿನ ಅಮೌಂಟು ಬಾಡಿಗೆ ಹೊಡೆದಿರೋದು ₹2,500 ಇದೆ. ಪ್ಲಸ್ ಒಬ್ಬರು ₹100. 2ನೇ ಬಾಡಿಗೆದು ₹100 ಎಕ್ಸ್ಟ್ರಾ ಕೊಟ್ಟವ್ರೆ. 1 ಪಾಯಿಂಟ್ ಎಕ್ಸ್ಟ್ರಾ ಪಿಕಪ್ ₹100 ಎಕ್ಸ್ಟ್ರಾ ಕೊಟ್ಟವ್ರೆ. ₹2,600 ಆಗಿದೆ. ಎಷ್ಟು ಉಳಿದಿದೆ ನೋಡೋಣ ಬನ್ನಿ. 84 ಕಿಲೋಮೀಟ್ರ್. ಫ್ರೆಂಡ್ಸ್, ಇವತ್ತಿನ ಪೋರ್ಟರ್ ಬಾಡಿಗೆ ಕತೆ ಇಷ್ಟ ಆಗಿತ್ತು. ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಾಳೆ. ಮತ್ತು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ
ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.